ನಾನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಕ್ರಿಯವಾಗಿಲ್ಲ, ಹೆಸರಿಗಷ್ಟೇ ಬಿಜೆಪಿಯಲ್ಲಿದ್ದೇನೆ ಅಂತ ಮಾಜಿ ಸಚಿವ ವರ್ತೂರು ಪ್ರಕಾಶ್ ಹೇಳಿದ್ದಾರೆ. ಕುರುಬರ ಸಂಘದ ಕಟ್ಟಡ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ವರ್ತೂರು ಪ್ರಕಾಶ್, ನಾನು ಈಗ ಬಿಜೆಪಿಯಲ್ಲಿ ಸಕ್ರಿಯವಾಗಿಲ್ಲ, ನನ್ನ ಬೆಂಬಲ ನಿಮಗೆ ಇದೆ ಅಂತ ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ರು. ನೀವು ನಿವೃತ್ತಿ ಮಾತನಾಡಬಾರ್ದು, ನೀವು ಗಟ್ಟಿಯಾಗಿ ಇರುವಾಗಲೇ ನಿಮ್ಮ ಮಗನನ್ನ ಸಿಎಂ ಮಾಡಬೇಕು. ನಾವು ದೇವೇಗೌಡರಿಗಿಂತ ಕಡಿಮೆ ಏನಲ್ಲ, 100 ದೇವೇಗೌಡರು ಸೇರಿದ್ರೆ ಒಬ್ಬ ಸಿದ್ದರಾಮಯ್ಯ ಅಂತ ಹೊಗಳಿದ್ರು. ನನಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿಲ್ಲ, ಹೆಸರಿದ್ದೀನಿ ಅಷ್ಟೇನೆ ಹೇಳಿ. ನಾನು ನಿನ್ನೆ ಕೂಡ ಕನಕಜಯಂತಿಯಲ್ಲಿ ಹೇಳಿದ್ದೆ, ನಮಗೆ ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಹೇಳಿದ್ದೆ. ತಾವೆಲ್ಲ ಕೂಡ ವಿಡಿಯೋದಲ್ಲಿ ನೋಡಿರ್ತೀರ. ಆದರೆ ತಾವು ಯಾವತ್ತೂ ಕೂಡ ಅಪ್ಪಿತಪ್ಪಿ ನಾನು ರಿಟೈರ್ಡ್ ಆಗ್ತೀನಿ ಅನ್ನೋ ಮಾತನ್ನು ತಾವು ಹೇಳಬಾರ್ದು. ನಿಮ್ಮ ಪ್ರಾಣ ಇರೋರು ಕೂಡ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕಂತಕ್ಕಂಥದ್ದು ನಮ್ಮ ಮಾತೆ. ನೀವು ಗಟ್ಟಿಯಾಗಿದ್ದಂಗೆ ನಿಮ್ಮ ಮಗನ ಮುಖ್ಯಮಂತ್ರಿ ಮಾಡಬೇಕು. ನೀವು ಹೆಂಗೆ ಅಂತ ಹೇಳಿದ್ರೆ, ಇಲ್ಲ ದಯವಿಟ್ಟು ಕೇಳ್ರಿ, ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಆಲೋಚನೆ ಮಾಡಬೇಕು. ಯಾಕಂದ್ರೆ ನಾವು ದೇವೇಗೌಡರಿಗಿನ್ನ ಕಮ್ಮಿ ಏನೂ ಇಲ್ಲ. 100 ಜನ ದೇವೇಗೌಡರಾದ್ರೆ ಒಬ್ರು ಸಿದ್ದರಾಮಯ್ಯ ನನಗೆ ಗೊತ್ತು. ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ಮುಗಿದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ತೀವ್ರಗೊಂಡಿದೆ. 3,500 ರೂಪಾಯಿ ದರ ನಿಗದಿಗೆ ಕಬ್ಬು ಬೆಳೆಗಾರರು ಪಟ್ಟು ಹಿಡಿದಿದ್ದು ಅಹೋರಾತ್ರಿ ಧರಣಿ ನಡೆಸಿದ್ದಾರೆ. ಇಂದು ಜಿಲ್ಲೆಯ 4-5 ಕಡೆ ಕಬ್ಬು ಬೆಳೆಗಾರರು ಹೆದ್ದಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಮುಧೋಳದಲ್ಲಿ ಕಬ್ಬು ಬೆಳೆಗಾರರು ಧಾರವಾಡ ವಿಜಯಪುರ ರಾಜ್ಯ ಹೆದ್ದಾರಿ ತಡೆದು ಆಕ್ರೋಶ ಹೊರಹಾಕಿದ್ರು. ಪ್ರತಿಭಟನೆಗೆ ಬಂದ ಪೊಲೀಸ್ ಜೀಪ್ಗಳಿಗೂ ದಿಗ್ಬಂಧನ ಹಾಕಿದ್ರು. ಇನ್ನು ತಿಮ್ಮಾಪುರ ಕ್ರಾಸ್ ಬಳಿಯ ರಾಜ್ಯ ಹೆದ್ದಾರಿ ಬಂದ್ ಮಾಡಿದ್ರು. ಸಿದ್ದಾಪುರ ಗ್ರಾಮದಲ್ಲೂ ರಸ್ತೆ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ರಸ್ತೆಗೆ ಅಡ್ಡಲಾಗಿ ಮುಳ್ಳಿನ ಪೊದೆ ಇಟ್ಟು ರಸ್ತೆ ಬಂದ್ ಮಾಡಿದ್ರು. ಕೊಪ್ಪಳದಲ್ಲಿ ಸಂಸದ ರಾಜಶೇಖರ್ ಹಿಟ್ನಾಳ್ ಹಾಗೂ ಗುತ್ತಿಗೆದಾರರ ನಡುವಿನ ಗುದ್ದಾಟ ತಾರಕಕ್ಕೇರಿದೆ. ಸಂಸದರ ಸರ್ವಾಧಿಕಾರಿ ಧೋರಣೆ ಖಂಡಿಸಿ ಗುತ್ತಿಗೆದಾರರು ಬೀದಿಗೆ ಇಳಿದು ಹೋರಾಟ ನಡೆಸಿದ್ದಾರೆ. ಪ್ರೇರಣಾ ಸಂಸ್ಥೆಯ ಮೂಲಕ ನಾವು ಜಲ್ಲಿ ಖರೀದಿ ಮಾಡಲ್ಲ ಅಂತ ಕೊಪ್ಪಳ ನಗರದ ಅಶೋಕ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು. ಜೆಸಿಬಿ, ಟಿಪ್ಪರ್, ಟ್ರ್ಯಾಕ್ಟರ್ಗಳ ಸಮೇತ ಪ್ರತಿಭಟನೆ ಮಾಡಿದ್ರು. ಸಮಸ್ಯೆ ಬಗೆಹರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.